ಈ ವಿಡಿಯೋದಲ್ಲಿ ನಾವು ಕಾಲೇಜುಗಳಿಗೆ ಆಯ್ಕೆಯ ಎಂಟ್ರಿಯನ್ನು ಹೇಗೆ ಆರಿಸಬೇಕು ಎಂಬುದನ್ನು ಕಲಿಯುತ್ತೇವೆ. ಮೊದಲಿಗೆ ಕೆಎ ವೆಬ್ಸೈಟ್ ಅನ್ನು ಭೇಟಿ ಮಾಡಿ. ಆಯ್ಕೆಯ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಯ್ಕೆಯ ಎಂಟ್ರಿ ಪುಟಕ್ಕೆ ಹೋಗಿ. ಪುಟಕ್ಕೆ ಲಾಗಿನ್ ಮಾಡುವ ಮೊದಲು ನಿಮ್ಮ ಸಿಟಿ ಸಂಖ್ಯೆಯನ್ನು ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ. ಲಾಗಿನ್ ಪುಟಕ್ಕೆ ಪ್ರವೇಶಿಸಿ. ನೀವು ಲಾಗಿನ್ ಪುಟದಲ್ಲಿ ಮೊದಲು ಸಿಟಿ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಅಪ್ಲಿಕೇಶನ್ ಸಂಖ್ಯೆಯನ್ನು ನಮೂದಿಸಬೇಕು. ದೃಢೀಕರಣ ಚೀಟಿಯಲ್ಲಿ ನೀಡಿರುವ ರಹಸ್ಯ ಕೀಕೋಡ್ ಅನ್ನು ನಮೂದಿಸಿ. ಹೊಸ ಗುಪ್ತ ಪದವನ್ನು ಸೆಟ್ ಮಾಡಿ. ಮಾನ್ಯವಾದ ಫೋನ್ ಸಂಖ್ಯೆಯನ್ನು ಮತ್ತು ಇಮೇಲ್ ವಿಳಾಸವನ್ನು ನಮೂದಿಸಿ. ರಹಸ್ಯ ಹಿಂಟ್ಗೌಣಗಳನ್ನು ಸೆಟ್ ಮಾಡಿ. ಈ ಲಾಗಿನ್ ಪುಟವು ನಿಮ್ಮ ಮೊದಲ ಲಾಗಿನ್ನಲ್ಲಿ ಮಾತ್ರ ತೋರಿಸಲಿದೆ. ನಂತರಕ್ಕೆ ನೀವು ಸಿಟಿ ಸಂಖ್ಯೆ, ಅಪ್ಲಿಕೇಶನ್ ಸಂಖ್ಯೆ, ರಹಸ್ಯ ಕೀಕೋಡ್ ಮತ್ತು ಗುಪ್ತ ಪದವನ್ನು ಮಾತ್ರ ನಮೂದಿಸಬೇಕು. ಈ ಎಲ್ಲಾ ಪ್ರಮಾಣಪತ್ರಗಳ ಮೂಲಕ ನೀವು ಆಯ್ಕೆ ನಮೂದಿಸುವ ಪುಟಕ್ಕೆ ಲಾಗಿನ್ ಮಾಡಬಹುದು. ನೀವು ಆಯ್ಕೆಯ ಪ್ರವೇಶ ಪರದೆಯಲ್ಲಿ ಲಾಗಿನ್ ಮಾಡಿದ ನಂತರ ಆಯ್ಕೆಯ ಪ್ರವೇಶ, ಹಂಚಿಕೆ, ಖಾತೆ ಸೆಟ್ಟಿಂಗ್ ಎಂಬ 3 ಕಾಲಂಗಳನ್ನು ಕಾಣುವಿರಿ. ಮೊದಲು ಆಯ್ಕೆಯ ಪ್ರವೇಶ ಕಾಲಂನಲ್ಲಿ ಸಂಪನ್ಮೂಲ ಪ್ರವೇಶ, ಆಯ್ಕೆಯ ಪ್ರವೇಶ ಉದಾಹರಣೆ, ಸಂಕ್ಷಿಪ್ತ ಮತ್ತು ವಿವರವಾದ ಆಯ್ಕೆಯ ಶೀಟ್ ಎಂಬ ಆಯ್ಕೆಗಳನ್ನು ಕಾಣುವಿರಿ. ಮೊದಲು ಸಂಪನ್ಮೂಲ ಪ್ರವೇಶ ಆಯ್ಕೆ ಮಾಡಿ. ಆಯ್ಕೆಯ ಪ್ರವೇಶವನ್ನು ಮುಂದುವರಿಸಲು ನೀಡಿರುವ ಷರತ್ತಿಗೆ ನಾನು ಒಪ್ಪುತ್ತೇನೆ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಆಯ್ಕೆ ಮಾಡಬೇಕಾದ ಕೋರ್ಸ್ ಮತ್ತು ಕಾಲೇಜ್ ಅನ್ನು ಆರಿಸಬಹುದು. ಆಪ್ಷನ್ ಎಂಟ್ರಿ ಕಾಲಂ ಪರದೆಯಲ್ಲಿ ಅಭ್ಯರ್ಥಿಯ ಅರ್ಹ ಕೋರ್ಸ್ಗಳ ಪಟ್ಟಿಯನ್ನು ನೋಡಬಹುದು. ಉದಾಹರಣೆಗೆ ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗ್ ಮತ್ತು ಮುಂತಾದ ಕೋರ್ಸ್ಗಳನ್ನು ನಾವು ನೋಡಬಹುದು. ಮುನ್ಸೂಚನೆಯಂತೆ ನಿಮಗೆ ಮೊದಲು ಕೋರ್ಸ್ ಅನ್ನು ಆಯ್ಕೆ ಮಾಡಬೇಕು. ಅದರ ನಂತರ ನೀವು ನಿರ್ದಿಷ್ಟ ಕಾಲೇಜನ್ನು ಸಹ ಆಯ್ಕೆ ಮಾಡಬಹುದು. ನಂತರ ಸಂಖ್ಯೆಗಳಲ್ಲಿನ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಆದ್ಯತೆಯನ್ನು ನೀಡಬೇಕು. ಕಾಲೇಜು ಮತ್ತು ಕೋರ್ಸ್ಗಳಿಗೆ ಆದ್ಯತೆ ನೀಡಿದ ನಂತರ ಸೇವ್ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ನೀವು ಒಂದಕ್ಕಿಂತ ಹೆಚ್ಚು ಕೋರ್ಸ್ಗಳಿಗೂ ನಿರ್ದಿಷ್ಟ ಆದ್ಯತೆಯ ಸಂಖ್ಯೆಯನ್ನು ಪುನರಾವರ್ತಿಸಿದರೆ ಅದು ಸ್ವಯಂಚಾಲಿತವಾಗಿ ಆಯ್ಕೆಯ ಪ್ರವೇಶ ಪರದೆಯಲ್ಲಿ ಪ್ರದರ್ಶಿಸಲಾದ ಕ್ರಮದಲ್ಲಿ ಆದ್ಯತೆಯನ್ನು ಹೊಂದಿಸುತ್ತದೆ. ಈ ರೀತಿ ನೀವು ನಿಮ್ಮ ಆಯ್ಕೆಗಳನ್ನು ಸುಲಭವಾಗಿ ಉಳಿಸಬಹುದು ಮತ್ತು ಸಲ್ಲಿಸಬಹುದು. ಆಯ್ಕೆಗಳನ್ನು ಅಳಿಸಲು 0 ಅನ್ನು ನಮೂದಿಸಿ. ನೀವು ಮರು ಆರ್ಡರ್ ಮಾಡಬಹುದು ಅಥವಾ ಆಯ್ಕೆಗಳನ್ನು ಅಳಿಸಬಹುದು. ನಂತರ ನೀವು ಆಯ್ಕೆ ಮಾಡಿದ ಕೋರ್ಸ್ಗಳು ಮತ್ತು ಕಾಲೇಜುಗಳನ್ನು ವ್ಯೂ ಸೆಲೆಕ್ಟೆಡ್ ಆಪ್ಷನ್ಸ್ ನಲ್ಲಿ ನೋಡುತ್ತೀರಿ ಮತ್ತು ನೀವು ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್ ನಲ್ಲಿ ಮಾರ್ಪಡಿಸಬಹುದು ಮತ್ತು ಮಾರ್ಪಡಿಸಿದ ಆದ್ಯತೆಯನ್ನು ಬದಲಾಯಿಸಲು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕೊನೆಯಲ್ಲಿ ನಿಮ್ಮ ಆಯ್ಕೆ ವರದಿಯ ಮುದ್ರಣವನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಆಯ್ಕೆಗಳನ್ನು ನೀವೇ ಪರಿಶೀಲಿಸಿ. ಆಯ್ಕೆಯ ಪ್ರವೇಶದ ನಂತರ ನೀವು ಮಾರ್ಕ್ಶೀಟ್ ಅಲಾಟ್ಮೆಂಟ್ ಫಲಿತಾಂಶಗಳನ್ನು ಸ್ವೀಕರಿಸುತ್ತೀರಿ ಮತ್ತು ನಿಮ್ಮ ಆಯ್ಕೆಗಳ ಆದ್ಯತೆಯ ಪಟ್ಟಿಯನ್ನು ಸರಿಹೊಂದಿಸಲು ಅವಕಾಶವನ್ನು ಹೊಂದಿರುತ್ತೀರಿ. ಅಂತಿಮವಾಗಿ ನಿಮ್ಮ ಮೊದಲ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶವನ್ನು ನೀವು ಸ್ವೀಕರಿಸುತ್ತೀರಿ. ಕೊನೆಯಲ್ಲಿ ನಿಮ್ಮ ಆದ್ಯತೆಯ ಪ್ರಕಾರ ನಿಮ್ಮ ಆಯ್ಕೆಗಳನ್ನು ನೀವು ಆರಿಸಬೇಕಾಗುತ್ತದೆ. ಇದು ನಿಮ್ಮ ಕಾಲೇಜು ಆಯ್ಕೆಯ ಪ್ರವೇಶಕ್ಕಾಗಿ ನೀವು ಅರ್ಜಿ ಸಲ್ಲಿಸುವ ಮಾರ್ಗವಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.